ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 59ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಇಲಿಗಳಿಗೆ ಉದ್ದ ಬಾಲ ಯಾಕೆ ಇರ್ತದೆ ಅನ್ನೋದು ಇವತ್ತಿನ ಟಾಪಿಕ್. ಸ್ನೇಹಿತರೆ, ಇಲಿಯ ಬಾಲ ನೋಡಿದರೆ ಹಲವರಿಗೆ ಅಸಹ್ಯ ಆಗ್ಬೋದು. ಆದರೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇಲಿಗೆ ಇಷ್ಟು ಉದ್ದದ ಬಾಲ ಯಾಕೆ ಅಂತ, ಅಥವಾ ಈ ಬಾಲ ಕತ್ತರಿಸಿದರೆ ಇಲ್ಲಿ ಬದುಕ್ತದಾ ಇಲ್ವಾ ಅನ್ನೋದು ಕೂಡ ಕೆಲವರಿಗೆ ಕುತೂಹಲ ಇದೆ. ಬನ್ನಿ ಆ ಬಗ್ಗೆನೇ ತಿಳಿಯೋಣ. ನಿಮಗೆ ಗೊತ್ತಿರಲಿ, ನಮಗೆ ಬಾಲ ಇಲ್ಲ, ಆದರೆ ಇಲಿಗೆ ಬಾಲ ಎಂತಂದರೆ ಕೇವಲ ದೇಹದ ಒಂದು ಭಾಗವಲ್ಲ, ಅದು ಬದುಕಲು ತುಂಬ ಮುಖ್ಯವಾದ ಸಾಧನ. ಯಾಕೆಂದರೆ ನಿಮಗೆ ಗೊತ್ತಿರಲಿ, ಇಲಿ ವೇಗವಾಗಿ ಓಡ್ತಿರುವಾಗ, ಗೋಡೆಯ ಮೇಲೆ ಹತ್ತುವಾಗ, ಜಿಗಿಯುವಾಗ ಅಥವಾ ಸಣ್ಣ ತಂತಿಯ ಮೇಲೆ ಓಡಿದಾಗ ಅದರ ಇಡೀ ಬಾಡಿಯ ಬ್ಯಾಲೆನ್ಸನ್ನು ಅಂದರೆ ಸಮತೋಲನವನ್ನು ಕಾಪಾಡುವಂಥದ್ದು ಈ ಉದ್ದದ ಬಾಲವೇ. ವಿಜ್ಞಾನಿಗಳು ಹೇಳುವಂತೆ ಈ ಬಾಲವು ವಿಮಾನದ ರಾಡರ್ನಂತೆ ಕೆಲಸ ಮಾಡ್ತದೆ. ಯಾವ ದಿಕ್ಕಿಗೆ ತಿರುಗಬೇಕು, ಎಷ್ಟು ವೇಗದಲ್ಲಿ ತಿರುಗಬೇಕು ಎನ್ನುವುದನ್ನು ನಿಯಂತ್ರಿಸಲಿಕ್ಕೆ ಇಲಿಗಳಿಗೆ ಅವುಗಳ ಬಾಲವೇ ಸಹಾಯ ಮಾಡುವಂಥದ್ದು. ಒಂದರ್ಥದಲ್ಲಿ ಇದು ನೇಚರ್ AC ಇದ್ದ ಹಾಗೆ. ಅಂತಂದರೆ ಇಲಿಗಳ ದೇಹವನ್ನು ತೆಂಪಾಗಿಡುವಂತಹ ಒಂದು ಸಾಧನವಾಗಿ ಕೂಡ ಆ ಬಾಲ ಕೆಲಸ ಮಾಡುತ್ತೆ. ಇಲಿಗಳಿಗೆ ಮನುಷ್ಯರಂತೆ ಹೆಚ್ಚು ಬೆವರು ಬರೋದಿಲ್ಲ. ಆದ್ದರಿಂದ ದೇಹದಲ್ಲಿ ಉಂಟಾಗುವಂಥ ಹೆಚ್ಚುವರಿ ಶಾಖವನ್ನು ಹೊರಹಾಕಲು ಈ ಬಾಲ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ವಿಶೇಷವಾಗಿ ಬಾಲದಲ್ಲಿ ಸಾಕಷ್ಟು ರಕ್ತನಾಳಗಳಿದ್ದು ಅವುಗಳ ಮೂಲಕ ಉಷ್ಣತೆ ಹೊರ ಹೋಗಿ ದೇಹದ ತಾಪಮಾನವನ್ನು ನಿಯಂತ್ರಿಸಲಿಕ್ಕೆ ಇಲಿಗಳಿಗೆ ಹೆಲ್ಪ್ ಆಗ್ತದೆ ಅಂತೆ. ಹಾಗೆಯೇ ಶತ್ರುಗಳಿಂದ ತಪ್ಪಿಸಿಕೊಳ್ಳುವ ಒಂದು ತಂತ್ರವಾಗಿಯೂ ಇದು ಕೆಲಸ ಮಾಡ್ತದೆ. ಅಂದರೆ ಬೆಕ್ಕು, ಹಾವು ಅಥವಾ ಗೂಬೆಗಳು ಇಲಿಯನ್ನು ಹಿಡಿಯಲು ಪ್ರಯತ್ನಿಸಿದಾಗ ಕೆಲವೊಮ್ಮೆ ಮೊದಲು ಬಾಲವೇ ಕೈಗೆ ಸಿಗ್ತದೆ. ಆ ಸಂದರ್ಭದಲ್ಲೂ ಬಾಲದ ಚುರುಕು ಚಲನೆಯ ಮೂಲಕ ಇಲಿಗೆ ತಪ್ಪಿಸಿಕೊಳ್ಳಲು ಒಂದಷ್ಟು ಸಮಯ ಸಿಗ್ತದೆ. ತಪ್ಪಿಸಿಕೊಂಡ ಉದಾಹರಣೆಗಳು ಬೇಕಾದಷ್ಟಿವೆ. ಅಂದಹಾಗೆ ಬಾಲ ಕತ್ತರಿಸಿದರೆ ಏನಾಗುತ್ತೆ ಗೊತ್ತಾ? ಸಾಮಾನ್ಯವಾಗಿ ಅಪಘಾತ ಅಥವಾ ದಾಳಿಯಿಂದ ಕೆಲವೊಮ್ಮೆ ಇಲಿಯ ಬಾಲಕ್ಕೆ ಹಾನಿಯಾಗಬಹುದು. ಇಂತಹ ಸಂದರ್ಭದಲ್ಲೂ ಕೂಡ ಅಥವಾ ಬಾಲವನ್ನು ಕತ್ತರಿಸಿದಾಗಲೂ ಕೂಡ ಇಲಿ ಬದುಕಬಹುದು. ಆದರೆ ಅದರದ ಬಾಡಿಯ ಬ್ಯಾಲೆನ್ಸ್ ಏನಿದೆ, ಸಮತೋಲನ ಎನ್ನುವಂಥದ್ದು ಕಡಿಮೆ ಆಗ್ತದೆ. ವೇಗವಾಗಿ ತಿರುಗಾಡುವುದು ಕಷ್ಟ ಆಗುತ್ತೆ, ಓಡಾಟ ಕಷ್ಟ ಆಗುತ್ತೆ. ಹಾಗೆಯೇ ದೇಹದ ಉಷ್ಣತೆ ನಿಯಂತ್ರಿಸುವ ಸಾಮರ್ಥ್ಯ ಅನ್ನುವಂಥದ್ದು ಕುಗ್ಗಬಹುದು. ಅದೇ ಇಲಿಯ ಅನಾರೋಗ್ಯಕ್ಕೆ ಕೂಡ ಕಾರಣ ಆಗ್ಬೋದು. ಆದ್ದರಿಂದ ಬಾಲ ಇಲ್ಲದ ಇಲಿ ಸಹಜ ಪರಿಸರದಲ್ಲಿ ಹೆಚ್ಚು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಖಂಡಿತ ಇರ್ತದೆ. ಇಲಿಯ ಲಾಭದಿಂದ ಮನುಷ್ಯರಿಗೇನು ಲಾಭ ಅಂತ ಕೇಳಿದರೆ, ಸತ್ತ ಇಲಿಯನ್ನು ಎತ್ತಲಿಕ್ಕೆ ಆ ಬಾಲ ಹೆಲ್ಪ್ ಮಾಡುತ್ತೆ ಅನ್ನೋದಷ್ಟೇ ನಾರ್ಮಲ್ ಆನ್ಸರ್ ಆಗಿರುತ್ತೆ. ಎನಿವೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾಳೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.